ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 5 ವಿದುರ ಮೈತ್ರೇಯ ಸಂವಾದ. ಇದರಿಂದ 13ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 13. ಸಾಶ್ರದ್ಧಧಾನಸ್ಯ ವಿವರ್ಧಮಾನ ವಿರಕ್ತಿ ಮನ್ಯತ್ರ ಕರೋತಿ ಪುಂಸಃ ಅರೆಃ ಪದಾನುಸ್ಮೃತಿ ನಿವೃತ್ತಸ್ಯ ಸಮಸ್ತ ದುಃಖಾಪ್ಯಯಮಾಶು ಧತ್ತೆ. ಅನುವಾದ: ಅಂತಹ ವಿಷಯಗಳನ್ನು ನಿರಂತರವಾಗಿ ಆಸಕ್ತಿಯಿಂದ ಕೇಳಲು ನಿರತರಾದಾಗ ಕೃಷ್ಣ ಕಥೆಯು ಅನ್ಯ ವಿಷಯಗಳಲ್ಲಿ ಕ್ರಮೇಣ ಅನಾಸಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರಭು ಶ್ರೀಕೃಷ್ಣನ ಪಾದಕಮಲಗಳ ಸತತ ಸ್ಮರಣೆಯಿಂದಾಗಿ ದಿವ್ಯಾನಂದವನ್ನು ಪಡೆದ ಭಕ್ತನು ತನ್ನ ಎಲ್ಲ ದುಃಖಗಳನ್ನು ಅತಿ ಶೀಘ್ರವಾಗಿ ಪರಿಹರಿಸಿಕೊಳ್ಳುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಹೇಳ್ತಾರೆ, ನಿಮ್ಮ ಸ್ನೇಹಿತರಾದಂತಹ ಮಹರ್ಷಿ ಕೃಷ್ಣ ದ್ವೈಪಾಯನರಿದಾರಲ್ಲ, ಆ ವ್ಯಾಸರು ಭಗವಂತನ ದಿವ್ಯ ಗುಣಗಳನ್ನು ತಮ್ಮ ಮಹಾಕೃತಿಯಾದಂಥ ಮಹಾಭಾರತದಲ್ಲಿ ಈಗಾಗಲೇ ವರ್ಣನೆ ಮಾಡಿದ್ದಾರೆ. ಯಾಕೆ ಅಂತಂದರೆ, ಲೌಕಿಕವಾದಂತಹ ಜನಗಳು ಲೌಕಿಕ ವಿಚಾರಗಳನ್ನು ಕೇಳುವಂತಹ ಪ್ರಬಲವಾದ ಇಚ್ಛೆಯನ್ನು ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ಆ ಮೂಲಕ ಅವರ ಗಮನವನ್ನು ಕೃಷ್ಣ ಕಥೆಯ ಕಡೆಗೆ ಸೆಳೆಯೋದೇ ಅವರ ಉದ್ದೇಶ. ಅವರು ರಚನೆ ಮಾಡಿರೋದೇ ಭಗವಂತನ ವಿಚಾರವನ್ನು ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅಂತ. ಅವರಿಗೆ ಲೌಕಿಕದಲ್ಲಿ ಆಸಕ್ತಿ ಇರೋದ್ರಿಂದ ಲೌಕಿಕ ವಿಷಯವನ್ನು ಹೇಳ್ತಾ ಹೇಳ್ತಾ ಕೃಷ್ಣ ಕಥೆಯ ಕಡೆಗೆ ಅವರನ್ನು ಕರ್ಕೊಂಡು ಹೋಗೋದೇ ವೇದವ್ಯಾಸರ ಉದ್ದೇಶವಾಗಿತ್ತು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅಂಥ ವಿಷಯಗಳನ್ನು ನಿರಂತರವಾಗಿ ಆಸಕ್ತಿಯಿಂದ ಕೇಳೋದಕ್ಕೆ ನಿರತರಾದಾಗ ಅಂದ್ರೆ ಏನು? ಕೃಷ್ಣ ಕಥೆ ಅಂತ ಅರ್ಥ. ಅಂದ್ರೆ ಯಾವಾಗ ನಾವು ಭಗವಂತನ ವಿಷಯಗಳನ್ನ ನಿರಂತರವಾಗಿ ಆಸಕ್ತಿಯಿಂದ ಕೇಳೋದಕ್ಕೆ ನಿರತರ ಆಗ್ತೀವೋ, ಆ ಕೃಷ್ಣ ಕಥೆ ಅನ್ನೋದು ಬೇರೆ ವಿಷಯಗಳಲ್ಲಿ ನಮಗೆ ಆಸಕ್ತಿ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡ್ತಾ ಬರ್ತಾನೆ. ಅಂದರೆ ಕೃಷ್ಣ ಕಥೆಯನ್ನು ಕೇಳ್ತಾ ಕೇಳ್ತಾ ನಮಗಿರುವಂಥ ಬೇರೆ ವಿಷಯಗಳಲ್ಲಿ ಕ್ರಮೇಣವಾಗಿ ಅನಾಸಕ್ತಿಯನ್ನು ಹೆಚ್ಚಿಸುತ್ತೆ. ಯಾಕೆ ನಾವು ಪ್ರತಿನಿತ್ಯ ನಾವು ಭಗವಂತನ ವಿಚಾರವನ್ನು ಕೇಳಬೇಕು, ಆದಷ್ಟು ಬಾರಿ ಕೇಳಬೇಕು, ಆದಷ್ಟು ಮಟ್ಟಿಗೆ ಕೇಳಬೇಕು, ಆದಷ್ಟು ಸಮಯವನ್ನ ಕೇಳೋದಕ್ಕೆ ಮೀಸಲಾಗಿಡಬೇಕು ಅಂತ ಯಾಕೆ ಹೇಳ್ತಾ ಇರೋದು ಅಂತಂದ್ರೆ, ಅದು ನಮ್ಮನ್ನ ಲೌಕಿಕ ವಿಷಯದಿಂದ ಅನಾಸಕ್ತರನ್ನಾಗಿ ಮಾಡುತ್ತೆ. ನಾವು ಎಷ್ಟು ಹೆಚ್ಚು ಕೇಳ್ತೀವೋ ಅಷ್ಟು. ಈಗ 5 ನಿಮಿಷ ಆದ್ರೆ ಸಾಕು ಅಂತಂದ್ರೆ 5 ನಿಮಿಷದಲ್ಲಿ ನಿಮ್ಮನ್ನ ಎಷ್ಟರ ಮಟ್ಟಿಗೆ ಅದು ಕಡಿಮೆ ಮಾಡ್ಸೋಕ್ಕಾಗುತ್ತೆ ಅಷ್ಟೇ ಮಾಡುತ್ತೆ. ನೀವು 10 ನಿಮಿಷ ಕೇಳಿದ್ರೆ 10 ನಿಮಿಷ, ಇಲ್ಲ ದಿನದ 3 ಸಮಯಗಳಲ್ಲಿ ಕೇಳಿದ್ರೆ ಅಷ್ಟು ಹೊತ್ತು ನಮ್ಮಿಂದ ಹೊರಗಡೆ. ಈಗ ಕೇಳೋದು ಅಷ್ಟೇ ಅಲ್ಲ, ಕೇಳಿದ ಮೇಲೆ ಅದು ನಮ್ಮ ಮನಸ್ಸೊಳಗಡೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮನಸ್ಸಲ್ಲಿ ಅದರ ಯೋಚನೆನೇ ನಡೀತಾ ಇದ್ರೆ ಅದು ಕೇಳದಂಗೆ ಲೆಕ್ಕ ಅಲ್ವಾ? ಕೇಳಿದಾಗ ಮಾತ್ರ ಇರೋದಲ್ಲ, ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರಬೇಕು. ಅದಕ್ಕೆ ನೋಡಿ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ 4 ಹೊತ್ತುಗಳಲ್ಲೂ ನಾವು ಕೇಳಿದಾಗ ದಿನವಿಡೀ ನಮ್ಮ ಮನಸ್ಸಲ್ಲಿ ಭಗವಂತನ ವಿಚಾರಗಳು ಓಡ್ತಾ ಇರತ್ತೆ. ಸೊ ಆಗ ನಮಗೆ ಲೌಕಿಕ ವಿಷಯದಲ್ಲಿ ಅನಾಸಕ್ತಿ ಅನ್ನೋದು ಬೇಗ ಬರುತ್ತೆ. ಅಷ್ಟೇ ಇರೋದು ಡಿಫ್ರೆನ್ಸು. ಯಾರಿಗಿದ್ರಿಂದ ಬೇಗ ಮುಕ್ತಿ ಬೇಕು ಅಂತ ನಮ್ಗೆ ಅನ್ಸುತ್ತೋ ಅವ್ರು ಆದಷ್ಟು ಕೇಳಬೇಕು. ಯಾರಿಗೆ ಬೇಡ ಅನ್ಸುತ್ತೋ ಅವ್ರು 5 ನಿಮಿಷ 10 ನಿಮಿಷನೇ ಕೇಳಿದ್ರು ಪರವಾಗಿಲ್ಲ, ಅದರದ್ದು ಕೂಡ ಎಫೆಕ್ಟ್ ಅವ್ರಿಗೆ ಆಗುತ್ತೆ. ಆಯ್ತಾ? ಬೇಗ ನಾವು ಇದರಿಂದ ಹೊರಗಡೆ ಬರಬೇಕು, ಅನಾಸಕ್ತರಾಗಬೇಕು. ನಾವು ಈ ಕಷ್ಟಗಳಿಂದ, ದುಃಖಗಳಿಂದ, ರೋಗ ರುಜಿನಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಆ ಭಗವಂತನ ವಿಷಯಗಳನ್ನು ಹೆಚ್ಚಾಗಿ ಕೇಳಬೇಕು. ಆಮೇಲೆ ಪ್ರಭು ಶ್ರೀಕೃಷ್ಣನ ಪಾದಕಮಲಗಳ ಸತತ ಸ್ಮರಣೆಯಿಂದಾಗಿ, ಅಂದರೆ ಯಾವಾಗಲೂ ಅವನ ಪಾದಗಳನ್ನು ಸ್ಮರಣೆ ಮಾಡ್ತಿರ್ತಾನಲ್ಲ, ಅದರಿಂದ ದಿವ್ಯಾನಂದವನ್ನು ಪಡೆದಂತಹ ಭಕ್ತ ತನ್ನ ಎಲ್ಲ ದುಃಖಗಳನ್ನು ಬೇಗ ಪರಿಹಾರ ಮಾಡ್ಕೊಳ್ತಾನೆ. ಈಗ ರೋಗ ಬಂದಿರುತ್ತೆ ನಮಗೆ, ಏನೋ ಒಂದು ಕಾಯಿಲೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಡಾಕ್ಟ್ರ್ ಏನು ಹೇಳಿರ್ತಾರೆ, ನೀನು 2 ಅವರ್ಗೊಂದ್ಸರಿ ಏನೋ ಒಂದು ಔಷಧಿ ಕೊಟ್ಟಿರ್ತಾರೆ, ಅದನ್ನು ತಗೊಳ್ತಾ ಇರಬೇಕು, ಆಗ ಬೇಗ ವಾಸಿ ಆಗುತ್ತೆ ಅಂತಂದ್ಬಿಟ್ಟು. ಇಲ್ಲ ನನಗಿಷ್ಟ ಇಲ್ಲ, ಅದು ನಾನು ದಿನಕ್ಕೆ 1 ಸರಿ ತಗೊಳ್ಳೋದು 2 ಸರಿ ತಗೊಳ್ಳೋದು ಅಂತಂದರೆ ಆ ರೋಗ ವಾಸಿ ಆಗೋದು ನಿಧಾನ ಆಗುತ್ತೆ. ಆದರೆ ವಾಸಿನ ಆಗದೇನೂ ಇರ್ಬೋದು, ಅಥವಾ ಅದು ಬೇರೆ ರೋಗಕ್ಕೂ ಕೂಡ ಟರ್ನ್ ಆಗ್ಬೋದು. ಅದೇ ರೀತಿ ಭಗವಂತನ
ವಿಚಾರ ಸದಾ ನಮ್ಮ ಸ್ಮೃತಿಯಲ್ಲಿ ಅಂದರೆ ನಮ್ಮ ಮೈಂಡಲ್ಲಿ ಓಡ್ತಾ ಇರಬೇಕು, ಸದಾ ಸ್ಮರಣೆ ನಡೀತಾ ಇರಬೇಕು. ಆ ರೀತಿ ನಡೆಯೋದಕ್ಕೆ ಸಹಾಯ ಆಗಲಿ ಅಂತಲೇ 4 ಹೊತ್ತು ನಾವು ಕೇಳಬೇಕು, 3 ಹೊತ್ತು ಕೇಳಬೇಕು ಅಂತ ಹೇಳೋದು. ಈಗ ಓದಿರೋದು ಮಧ್ಯಾಹ್ನದವರೆಗೂ ನಮ್ಮ ಮನಸ್ಸಲ್ಲಿ ಅದರ ಬಗ್ಗೆ ಯೋಚನೆ ಇರಬೇಕು. ಏನು ಕೇಳಿದೆ ನಾನಿವತ್ತು, ಏನೇನು ಪಾಯಿಂಟ್ಸ್ ಹೇಳಿದ್ರು, ಇದರಿಂದ ನನ್ನ ಜೀವನಕ್ಕೆ ಏನಾದರೂ ಅಳವಡಿಸ್ಕೊಳಕ್ಕಾಗತ್ತಾ, ನನ್ನ ಜೀವನದಲ್ಲಿ ನಾನು ನಿಜವಾಗ್ಲೂ ಈ ಸ್ಥಾನದಲ್ಲಿದ್ದೀನ, ಈ ರೀತಿ ಆವತ್ತೇನು ಕೇಳಿರ್ತೀವೋ ಆ ವಿಷಯ ನಮಗೆ ಬೆಳಗ್ಗೆಯಿಂದ ನಾವು ನೆಕ್ಸ್ಟು ಮಧ್ಯಾಹ್ನ ಕೇಳ್ತೀವಿ ಅಂದರೆ ಅಲ್ಲಿವರೆಗೂ ಓಡ್ತಾ ಇರಬೇಕು. ಮಧ್ಯಾಹ್ನ ಕೇಳಿದ ವಿಷಯ ಸಾಯಂಕಾಲದವರೆಗೂ ಓಡಬೇಕು, ಸಾಯಂಕಾಲ ಕೇಳಿದ್ದು ರಾತ್ರಿವರೆಗೂ ಇರಬೇಕು. ರಾತ್ರಿನೂ ಕೇಳಿದ್ರೆ ಅಥವಾ ನಾನು ಇವತ್ತೆಲ್ಲ ಕೇಳಿರೋದನ್ನ ರಾತ್ರಿ ಒಂದು ಸರಿ ಮನನ ಮಾಡ್ಕೊಳ್ಳೋದಿದೆಯಲ್ಲ, ಅದು ಕೂಡ ಒಳ್ಳೆಯದು. ಈ ರೀತಿ ಮಾಡಿದಾಗ ಸತತ ಕೃಷ್ಣ ಸ್ಮರಣೆ ಆಯಿತು. ಅಷ್ಟೇ ನಾವು ಮಾಡಬೇಕಾಗಿರೋದು. ನಮಗೆ ತಂತಾನಾಗೆ ಭಗವಂತನ ಸ್ಮರಣೆ 24 ಅವರ್ಸ್ ಆಗೋದಿಲ್ಲ. ಅದಕ್ಕೆ ಈ ಧರ್ಮಗ್ರಂಥಗಳು ನಮಗೆ ಸಹಾಯ ಮಾಡುತ್ತೆ, ಈ ರೀತಿ ಮಾಡಬೇಕು ಅಂತಂದ್ಬಿಟ್ಟು. ಆ ರೀತಿ ಯಾವಾಗ ಸತತ ಸ್ಮರಣೆ ಮಾಡ್ತಾ ಇರ್ತಾನೋ ಅಂಥ ಭಕ್ತ ಏನು ಮಾಡ್ತಾನೆ, ತನ್ನ ದುಃಖಗಳನ್ನು ಬೇಗ ಸರಿ ಮಾಡ್ಕೊಳ್ತಾನೆ. ಇಲ್ಲಾಂದರೆ ಮತ್ತೆ ಅವನು ಲೌಕಿಕಕ್ಕೆ ಬಿದ್ದು ಬಿಡ್ತಾನೆ. ಆ ಭಯ ಅವನಿಗಿರುತ್ತೆ, ಗೊತ್ತಿರುತ್ತೆ ಅವನಿಗೆ. ಅದಕ್ಕೋಸ್ಕರ ಅವನು ಸತತ ಸ್ಮರಣೆ ಮಾಡ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪರತರ ನೆಲೆಯಲ್ಲಿ ಕೃಷ್ಣ ಕಥೆ ಮತ್ತು ಕೃಷ್ಣ ಇವು ಅಭಿನ್ನವೆಂದು ನಾವು ಖಚಿತವಾಗಿ ತಿಳಿಯಬೇಕು. ಶ್ರೀಕೃಷ್ಣನೇ ಪರಮ ಸತ್ಯವಾಗಿದ್ದಾನೆ. ಅವನ ಹೆಸರು, ರೂಪ, ಗುಣ ಮೊದಲಾದವೆಲ್ಲವೂ ಕೃಷ್ಣ ಕಥೆಯೆಂದೇ ತಿಳಿಯಲಾಗಿರುವುದರಿಂದ ಅವನಿಂದ ಅವು ಅಭಿನ್ನ. ಅಂದರೆ ಅರ್ಥ ಏನು, ಈಗ ಪರತರ ನೆಲೆ ಅಂದರೆ ಈ ಲೌಕಿಕದಿಂದ ಹೊರಗಡೆ ಅಂದರೆ ಪರಾತ್ಪರ ನೆಲೆ ಅಂತ ಹೇಳ್ತೀವಲ್ವ, ಅಲ್ಲಿ ಕೃಷ್ಣ ಕಥೆ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಎಲ್ಲವೂ ಕೂಡ ಅಭಿನ್ನ, ಯಾವುದಕ್ಕೂ ವ್ಯತ್ಯಾಸ ಇಲ್ಲ. ಧರ್ಮ ಗ್ರಂಥಗಳಿದೆಯಲ್ಲ ಅದು ಸ್ವಯಂ ಕೃಷ್ಣನೇ ಅಂತ ತಿಳ್ಕೊಬೇಕು, ಭಗವಂತನೇ ಅದು ಅಂತ ತಿಳ್ಕೋಬೇಕು. ಅದಕ್ಕೂ ಭಗವಂತನಿಗೂ ಏನೂ ವ್ಯತ್ಯಾಸ ಇಲ್ಲ ಅಂತ ತಿಳ್ಕೋಬೇಕು. ಆ ಕೃಷ್ಣನೇ ಪರಮ ಸತ್ಯನಾಗಿದ್ದಾನೆ. ಅವನ ಹೆಸರು, ಅವನ ರೂಪ, ಗುಣ ಯಾವುದಾದ್ರೂ ಆಗಿರಲಿ ಎಲ್ಲವೂ ಕೂಡ ಅವನೇ ಅಂತನ್ಬಿಟ್ಟು ತಿಳ್ಕೋಬೇಕು ನಾವು. ಆಮೇಲೆ ಅವನ ರೂಪದ ಬಗ್ಗೆ ನಾವು ಸ್ಮರಣೆ ಮಾಡ್ತಾ ಇದೀವ, ಅದು ಕೃಷ್ಣ ಕಥೆನೇ. ಅವನ ಹೆಸರನ್ನ ಹೇಳ್ತಾ ಇದೀವ, ಅದು ಕೃಷ್ಣ ಕಥೆನೇ. ಅವನ ಗುಣದ ಬಗ್ಗೆ ಕೇಳ್ತಾ ಇದೀವ, ಅದು ಕೂಡ ಕೃಷ್ಣ. ಅಂದರೆ ಯಾವುದು ಒಂದಕ್ಕಿಂತ ಒಂದು ಭಿನ್ನ ಅಲ್ಲ, ಎಲ್ಲವೂ ಅಭಿನ್ನ. ಭಗವದ್ಗೀತೆಯನ್ನು ಶ್ರೀಕೃಷ್ಣನು ಹೇಳಿರುವುದರಿಂದ ಅದೂ ಸ್ವಯಂ ಶ್ರೀಕೃಷ್ಣನಂತೆಯೇ ಪ್ರಾಮಾಣಿಕ ಭಕ್ತನಿಗೆ ಭಗವದ್ಗೀತೆಯನ್ನು ಓದಿದಾಗ ಸಾಕ್ಷಾತ್ತಾಗಿ ಶ್ರೀಕೃಷ್ಣನ ಮುಖದರ್ಶನ ಮಾಡಿದಂತೆಯೇ ಆಗುತ್ತದೆ. ಆದರೆ ಇದು ಲೌಕಿಕ ತಾರ್ಕಿಕನಿಗಂತೂ ಆಗುವುದಿಲ್ಲ. ಅಂದರೆ ಅರ್ಥ ಏನು, ಈಗ ಒಬ್ಬ ಭಕ್ತನಿಗೂ ಬೇರೆಯವ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಅಂತ ಅಂದ್ಬಿಟ್ಟು, ಈಗ ಭಗವದ್ಗೀತೆಯನ್ನ ಸ್ವಯಂ ಶ್ರೀಕೃಷ್ಣನೇ ಹೇಳಿರೋದ್ರಿಂದ ಅದೂ ಕೂಡ ಕೃಷ್ಣನೇ ಅಂತ ಹೇಳ್ತಾ ಇದ್ದಾರೆ. ಈಗ ಭಾಗವತ ಕೃಷ್ಣನ ಬಗ್ಗೆನೇ ಇರೋದ್ರಿಂದ ಇದು ಸ್ವಯಂ ಕೃಷ್ಣ. ಅದಕ್ಕೆ ಭಾಗವತವನ್ನ ಪೂಜಿಸ್ತಾರೆ, ಪೂಜೆ ಮಾಡಿ ಆಮೇಲೆ ಅದನ್ನು ಓದ್ತಾರೆ. ಯಾಕಂದರೆ ಭಗವಂತನೇ ಸ್ವಯಂ ಅಂತಂದ್ಬಿಟ್ಟು, ಭಗವಂತ ಬೇರೆ ಅಲ್ಲ, ಭಗವಂತನ ಬಗ್ಗೆ ಹೇಳಿರುವಂಥ ಗ್ರಂಥ ಬೇರೆ ಅಲ್ಲ ಅಂತಂದ್ಬಿಟ್ಟು. ಯಾರು ನಿಜವಾಗ್ಲೂ ಮನಸ್ಸಲ್ಲಿ ಭಗವಂತನನ್ನು ಸ್ಮರಿಸ್ಕೊಂಡು ಭಕ್ತನಾಗಿರ್ತಾನೋ, ಆ ಭಗವಂತನಲ್ಲಿ ಪ್ರೀತಿಯನ್ನು ಇಟ್ಕೊಂಡಿರ್ತಾನೋ, ಆ ರೀತಿಯ ಭಕ್ತ ಭಗವದ್ಗೀತೆಯನ್ನು ಓದಿದಾಗ ಸ್ವಯಂ ಕೃಷ್ಣ ಅವನಿಗೆ ಕಾಣಿಸ್ತಾನೆ, ಅವನ ಮುಖದರ್ಶನವನ್ನು ಮಾಡಿಸ್ತಾನೆ. ಭಗವಂತ ಸ್ವಯಂ ನಿಂತಿರೋ ಹಾಗೆ ಕಾಣಿಸುತ್ತೆ. ಆದರೆ ಇದು ಯಾವಾಗಲೂ ಲೌಕಿಕದಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಆಗೋದಿಲ್ಲ. ಅವ್ರಿಗೆ ಹೇಳಿದ್ರು ಕೂಡ ಅವ್ರು ನಂಬೋದಿಲ್ಲ, ಮತ್ತು ಅವರು ವಿಚಿತ್ರವಾಗಿ ನೋಡ್ತಾರೆ ಅದನ್ನು. ಓ, ಇವರೆಲ್ಲ ಸುಮ್ಮನೆ ಊಹೆ ಮಾಡಿ ಹೇಳ್ತಾ ಇದ್ದಾರೆ ಅಂತ. ಯಾಕೆಂದರೆ ಅವನು ಬರೀ ತರ್ಕ ಮಾಡೋದ್ರಲ್ಲೇ ಇರ್ತಾನೆ ಹೊರತು ನಿಜವಾದ ಅನುಭವವನ್ನು ಪಡಿಬೇಕು ಅಂತಂದರೆ ಅದಕ್ಕೊಂದು ಯೋಗ್ಯತೆ ಬರಬೇಕಲ್ವ ನಮಗೆ. ಆ ಯೋಗ್ಯತೆಯನ್ನು ನಾವು ಗಳಿಸ್ಕೋಬೇಕು. ಆಗ ನಮ್ಗೆ ಅದರ ಎಕ್ಸ್ಪೀರಿಯೆನ್ಸ್ ನಮಗೂ ಕೂಡ ಆಗುತ್ತೆ. ಇಲ್ಲಿ ಹೇಳಿದ್ದಾರೆ ಅಂತಂದರೆ ಅವ್ರಿಗೆ ಅದಾಗಿರುತ್ತೆ ಅಲ್ವಾ. ಇದನ್ನು ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಿಜವಾಗ್ಲೂ. ನನ್ನ ಗುರುಗಳ ಮೂಲಕ ನಾನು ಕೇಳಬೇಕಾದ್ರೆ ಅವರ ನಾಲಿಗೆಯಲ್ಲಿ ನನ್ನ ಕೃಷ್ಣ ಕುಣಿದಾಡ್ತಾ ಇದ್ದಾನೇನೋ ಅನ್ನೋ ಒಂದು ಫೀಲಿಂಗು ಯಾವಾಗ ನಾನು ಕೇಳ್ತೀನೋ ಅಂತಂದ್ಬಿಟ್ಟು ನಾನು ಅಷ್ಟು ಹಾತೊರಿತಾ ಇತ್ತು ನನ್ನ ಮನಸ್ಸು. ನಾನು ಫೋನಲ್ಲೇ ಅವ್ರ ಹತ್ರ ಕೇಳ್ತಾ ಇದ್ದಿದ್ದು. ಆದರೂ ಕೂಡ ಯಾವಾಗ ಅವರು ಆ ವಿಷಯವನ್ನು ಹೇಳ್ತಾರೋ, ಆ ಕೃಷ್ಣನನ್ನು ಅನುಭವಿಸ್ತೀನಲ್ಲ, ಆ ಸುಖವನ್ನು ಪಡಿಬೇಕು ಅಂತಂದರೆ ನನ್ನ ಗುರುಗಳು ನನಗದನ್ನು ಹೇಳಬೇಕು. ಅಷ್ಟು ನಾನು ಆನಂದ ಪಡಿತಾ ಇದ್ದೆ. ನಿಜವಾಗ್ಲೂ ಅದನ್ನು ಹೇಳೋದಕ್ಕಾಗೋದೇ ಇಲ್ಲ. ಭಗವಂತನನ್ನು ಅನುಭವಿಸೋದಿದೆಯಲ್ಲ, ಅದನ್ನು ನಾವು ಹೇಳೋಕ್ಕಾಗಲ್ಲ. ಅನುಭವದ ಮಾತು ಯಾವುದಿದ್ರೂ ಅಷ್ಟೇ, ಅದೆಲ್ಲ ಬಾಯಲ್ಲಿ ಹೇಳೋಕ್ಕಾಗಲ್ಲ. ಅದನ್ನು ನಾವೇ ಅನುಭವಿಸಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ.
ಭಗವದ್ಗೀತೆಯನ್ನು ಓದುತ್ತಿರುವಾಗ ಭಗವಂತನ ಎಲ್ಲ ಶಕ್ತಿಗಳೂ ಅಲ್ಲಿರುತ್ತವೆ. ಶ್ರೀಕೃಷ್ಣನೇ ಸ್ವತಃ ಗೀತೆಯಲ್ಲಿ ಸೂಚಿಸಿದ ಮಾರ್ಗದಲ್ಲಿ ಓದಿದರೆ ಮಾತ್ರ ಇದು ಸಾಧ್ಯ. ಆಯ್ತಾ? ನೋಡಿ, ಇಲ್ಲಿ ಭಗವದ್ಗೀತೆಯನ್ನ ಓದಬೇಕಾದ್ರೆ ನಾವು ಯಾವುದೇ ಧರ್ಮಗ್ರಂಥಗಳನ್ನು ತಗೊಂಡಾಗ್ಲೂ ಅದು ಸ್ವಯಂ ಭಗವಂತನೇ ಕೊಟ್ಟಿರುವಂಥದ್ದಲ್ವಾ. ಅದನ್ನು ಓದ್ತಾ ಇರಬೇಕಾದ್ರೆ ಅದರಲ್ಲಿ ಭಗವಂತನಲ್ಲಿರುವಂಥ ಎಲ್ಲ ಶಕ್ತಿಗಳು ಅದರಲ್ಲಿರುತ್ತೆ. ಅದಕ್ಕೆ ನೋಡಿ, ಭಗವದ್ಗೀತೆಯನ್ನ ಓದ್ತಾ 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 ಸ್ವತಃ ಭಗವಂತನೇ ಅಲ್ಲಿದ್ದಾನೆ ಅನ್ನುವಂಥ ಅನುಭವ ನಮಗೆ ಬರುತ್ತೆ. ಆದರೆ ಅದನ್ನು ಹೇಗೆ ಓದಬೇಕು? ಈಗ ಕೃಷ್ಣ ಭಗವದ್ಗೀತೆಯನ್ನ ಹೇಳಿದಾನೆ, ಅವನು ಯಾವ ಉದ್ದೇಶವನ್ನ ಇಟ್ಕೊಂಡು ಅದನ್ನು ಹೇಳಿದಾನೆ, ಆ ಸ್ವತಃ ಗೀತೆಯಲ್ಲಿ ಯಾವ ಮಾರ್ಗವನ್ನ ಸೂಚನೆ ಮಾಡಿದಾರೋ ಆ ರೀತಿ ಓದಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಹೇಗೇಗೋ ನಮಗಿಷ್ಟ ಬಂದಂಗೆ ಓದ್ಕೊಂಡು ಹೋದ್ರೆ ಅದೆಲ್ಲ ಸಾಧ್ಯ ಆಗೋದಿಲ್ಲ. ಅಲ್ಲಿ ಭಗವಂತನ ವಿಚಾರ ಏನಿದೆ, ಭಗವಂತ ಏನು ಹೇಳ್ತಾ ಇದ್ದಾನೆ, ಇಲ್ಲಿ ನಾನೇ ಸ್ವಯಂ ಎಲ್ಲ ಅಂತ ಹೇಳ್ತಾ ಇದ್ದಾನೆ. ಅದನ್ನು ನಂಬಬೇಕು. ಫಸ್ಟು ನಾವು ನಂಬಿಕೆ ಶ್ರದ್ಧೆ ಇದ್ದರೆ ಮಾತ್ರನೇ ಇದೆಲ್ಲ ಸಾಧ್ಯ ಆಗೋದು. ಈಗ ಭಕ್ತಿ ಮಾರ್ಗದಲ್ಲಿ ನಂಬಿಕೆ ಶ್ರದ್ಧೆ ವಿಶ್ವಾಸ ಇದು ಇರಲೇಬೇಕು. ಯಾಕಂದರೆ ನಮಗೇನೂ ಗೊತ್ತಿಲ್ಲದೆ ಇರುವಂಥ ಒಂದು ವಿಷಯದ ಬಗ್ಗೆ ತಿಳ್ಕೋಬೇಕಾದ್ರೆ ಅದನ್ನು ಹೇಳ್ತಾ ಇರೋನ ಮೇಲೆ ನಮಗೆ ನಂಬಿಕೆನೇ ಇಲ್ಲ ಅಂತಂದಮೇಲೆ ಭಗವದ್ಗೀತೆ ನಮಗೆಲ್ಲ ಅರ್ಥ ಆಗುತ್ತೆ. ಎಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಈಗ ಕೃಷ್ಣನನ್ನ ನಾವು ಭಗವಂತ ಅಂತ ಒಪ್ಕೊಂಡಿಲ್ಲ ಅಂತಂದಮೇಲೆ ಭಗವದ್ಗೀತೆ ನಮ್ಗೆ ಹೇಗೆ ಅರ್ಥ ಆಗುತ್ತೆ? ಅಲ್ಲ, ಅವನು ನಾನೇ ಸರ್ವಸ್ವ, ನಾನೇ ಎಲ್ಲ ಮಾಡಿರೋದು, ನಾನೇ ಇದನ್ನು ಹೇಳ್ತಾ ಇದ್ದೀನಿ, ನಾನೇ ಎಲ್ಲ ಅಂತ ಹೇಳ್ತಾನೆ ಅಂದಮೇಲೆ ಮೊದಲು ಅವನನ್ನು ನಂಬಲಿಲ್ಲ ಅಂತಂದಮೇಲೆ ಅವನ ಮೇಲೆ ನಮಗೆ ಭಕ್ತಿ ಇಲ್ಲ, ನಮಗೆ ವಿಶ್ವಾಸ ಇಲ್ಲ ಅಂದಮೇಲೆ ಬೇರೆದು ಏನು ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಂಬಿಕೆ ಶ್ರದ್ಧೆ ವಿಶ್ವಾಸ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಭಕ್ತಿ ಮಾರ್ಗದಲ್ಲಿ. ಅವನನ್ನೇ ಸರ್ವಸ್ವ ಅಂತ ನಂಬಿಕೊಂಡು ನಾವು ಕೆಲಸ ಮಾಡಬೇಕು. ಇಲ್ಲ, ಓದ್ತಾ ಓದ್ತಾ ನಂಬಿಕೆ ಅನ್ನೋದು ನಮಗೆ ಬರ್ತಾ ಹೋಗ್ಬೇಕು, ಇನ್ನೂ ಜಾಸ್ತಿ ಆಗಬೇಕು. ಅದನ್ನು ತಿಳ್ಕೊಳ್ತಾ ಅದು ದೃಢವಾಗುತ್ತೆ. ಇನ್ನು ಅದು ಕೂಡ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಲ್ಲಿಗೇನೆ. ಅಂದ್ರೆ ಆ ದಿವ್ಯವಾದ ಲಾಭವನ್ನ ಪಡಿಬೇಕು ಅಂತಂದ್ರೆ ಆ ಭಗವದ್ಗೀತೆಯಲ್ಲಿ ಭಗವಂತನನ್ನ ನಾವು ಸ್ವಯಂ ಅನುಭವಿಸ್ಬೇಕು, ಅವನನ್ನು ನಾವು ನೋಡಬೇಕು, ನಾವು ಫೀಲ್ ಮಾಡಬೇಕು ಅಂತಂದರೆ ಮೊದಲು ನಮಗೆ ಅದರಲ್ಲಿ ಶ್ರದ್ಧೆ ಇರಬೇಕು, ಆಮೇಲೆ ವಿಶ್ವಾಸ ಇರಬೇಕು. ಆಗ ಮಾತ್ರನೇ ಸಾಧ್ಯ. ಅವಾಗ ಭಗವಂತ ಏನು ಹೇಳ್ತಾ ಇದ್ದಾನೋ ಹಾಗೇ ನಮಗೆ ಭಗವದ್ಗೀತೆ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಆವಾಗ ನಾವು ಎಲ್ಲೂ ತಪ್ಪೋದಿಲ್ಲ, ಮತ್ತು ಎಲ್ಲೂ ನಾವು ಕೆಳಗಡೆ ಬೀಳೋದಿಲ್ಲ. ಕೆಳಗಡೆ ಬೀಳೋದು ಅಂತಂದರೆ ಶಾರೀರಿಕವಾಗಿ ಬೀಳೋದಲ್ಲ, ನಾವಿರುವಂಥ ಮಟ್ಟದಿಂದ ಕೆಳಗಡೆಗೆ ಬೀಳೋದಿಲ್ಲ. ನಾವು ಶಾರೀರಿಕವಾಗಿ ನಾವಿರುವಂಥ ಸ್ಥಿತಿನಲ್ಲಿ ಹೇಗಾದರೂ ಇರಲಿ, ನಾವು ಒಳಗಡೆಯಿಂದ ಉನ್ನತ ಮಟ್ಟದಲ್ಲಿರ್ತೀವಿ. ಹೇಗೆ ಅಂತಂದರೆ ಸುಧಾಮ ಇದ್ದ ನೋಡಿ, ಅವನು ತುಂಬ ಬಡತನ, ಅವನ ಮನೆಯಲ್ಲಿ ಒಂದು ಹೊತ್ತು ಊಟನೂ ಇರಲಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿದ್ದವನು, ಆದರೆ ಅವನು ಒಳಗಡೆಯಿಂದ ಭಕ್ತಿಯಲ್ಲಿ ಎಲ್ಲಿದ್ದ, ಅವನು ಉನ್ನತ ಮಟ್ಟದಲ್ಲಿದ್ದ. ಭಗವಂತ ಸ್ವಯಂ ಅವನು ಕೂರಿಸ್ಬಿಟ್ಟು ಅವನ ಕಾಲು ತೊಳಿತಾನೆ, ಅಂಥ ಒಂದು ಮಟ್ಟದಲ್ಲಿ ಇದ್ದಂಥವನು. ಆಯಿತಾ? ಆ ರೀತಿ ನಾವು ಬೆಳೆಸ್ಕೋಬೇಕು ನಮ್ಮ ಒಂದು ಆಂತರಿಕವಾದಂತಹ ಒಂದು ಭಕ್ತಿಯನ್ನು. ಹೊರಗಡೆಯಿಂದ ಮಾಡುವಂಥದ್ದು ಯಾವುದೂ ಭಕ್ತಿ ಅಲ್ಲ, ಒಳಗಡೆಯಿಂದ ನಡೆಯುತ್ತಲ್ಲ ಅದು ನಿಜವಾದ ಭಕ್ತಿ ಅನ್ನೋದು. ಇದೆಲ್ಲ ಹೊರಗಡೆ ಮಾಡೋದು ನಾವು ಲೋಕಕ್ಕೋಸ್ಕರ ಮಾಡ್ತೀವಿ ಅಷ್ಟೇ. ಈಗ ನಮ್ಮನೇಲಿ ಪೂಜೆ ಮಾಡ್ತೀವಿ, ಜನಗಳನ್ನು ಕರಿತೀವಿ, ಯಾಕೆ? ಅವ್ರು ನೋಡಲಿ ಅಂತ, ಸಂತೋಷ ಪಡಲಿ ಅಂತ. ಆಯಿತಾ? ಭಗವಂತನನ್ನು ನೋಡಿ ಅವರು ಸಂತೋಷ ಪಡಲಿ ಅಂತ ಅಂದ್ಬಿಟ್ಟು ಕರಿತೀವಿ. ನಮ್ಮ ಸಾಧನೆ ಅಂದರೆ ಅದು ನಮ್ಮ ಒಳಗಡೆ ನಡೆಯುವಂಥದ್ದು, ಯಾರ ಜೊತೆನಲ್ಲೂ ನಡೆಯುವಂಥದ್ದಲ್ಲ. ಭಕ್ತಿ ಇದೆಲ್ಲ ನಾವು ಸಿಂಗಲ್ ಆಗಿ ಮಾಡುವಂಥದ್ದು, ಒಬ್ಬೊಬ್ಬರೇ ಒಂಟಿಯಾಗಿ ಮಾಡಬೇಕು. ಜೊತೆ ಗುಂಪು ಇದರಲ್ಲಿ ಭಕ್ತಿ ಅನ್ನೋದು ನಡೆಯೋದೇ ಇಲ್ಲ. ಅದೆಲ್ಲ ಲೋಕಾರೂಢಿಯಲ್ಲಿ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗ್ತೀವಿ ಹೊರತು ಭಕ್ತಿ ಅನ್ನುವಂಥ ವಿಚಾರ ಬಂದಾಗ ಅದು ನನಗೆ ನನ್ನ ಭಗವಂತನಿಗೆ ಸಂಬಂಧಪಟ್ಟ ವಿಚಾರ. ಅದು ನಮ್ಮಲ್ಲಿ ಮಾತ್ರ ನಡೆಯುವಂಥದ್ದು, ನನ್ನ ಮತ್ತು ಭಗವಂತನ ಜೊತೆಯಲ್ಲಿ ನಡೆಯುವಂಥದ್ದು ಅದು ಭಕ್ತಿ ಅನ್ನೋದು. ಆಯಿತಾ? ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಹೊರಗಡೆಯಿಂದ ನಡೆಯುವಂಥದ್ದು ಅದು ಭಕ್ತಿ ಅಲ್ವೇ ಅಲ್ಲ. ಅದು ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.